ಅಮ್ಮ, ಎಲ್ಲಿದೀಯಾ? ಏನಪ್ಪ? ಅಮ್ಮ, ನಾನು ಇವತ್ತಿಂದ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಅದೆಷ್ಟು ಸರ್ತಿ ಹೋಗೋದು ಬಿಡೋದು ಮಾಡ್ತೀಯ? ನೆಟ್ಟಗೆ ದಿನಾಲು ಹೋಗೋದಿದ್ರೆ ದಿನಾಲು ಹೋಗು. ಒಂದು ದಿನ ಹೋದೆ, 4 ದಿನ ಬಿಟ್ಟೆ, ಅದೆಂತ ಜಿಮ್ ಮಾಡ್ತೀಯ ನೀನು? ಇಲ್ಲಮ್ಮ, ಇವಾಗಂತೂ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವತ್ತಿಂದ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಆಯ್ತಾಯ್ತು, ಅದೆಷ್ಟು ದಿನ ಹೋಗ್ತೀಯೋ ನಾನು ನೋಡ್ತೀನಿ. ನಾನು ಇನ್ಮೇಲಿಂದ ಡಯಟಲ್ಲಿ ಇರ್ತೀನಿ ಅಮ್ಮ. ಊಟಕ್ಕೆ ಮಸಾಲೆ ಜಾಸ್ತಿ ಹಾಕೋದಾಗ್ಲಿ, ಎಣ್ಣೆ ಜಾಸ್ತಿ ಹಾಕೋದಾಗ್ಲಿ ಮಾಡೋಕ್ಕೆ ಹೋಗ್ಬೇಡ, ಸರಿನಾ? ಆಯ್ತಾಯ್ತು. ಅಮ್ಮ, ಏನೋ ಗಮ್ಮನಿಸ್ತಾ ಇದೆಯಾ? ಏನು ಮಾಡಿದ್ಯಾ ಊಟಕ್ಕೆ? ಮಟನ್ ಫ್ರೈ, ಚಿಕನ್ ಕಬಾಬ್ ಮಾಡಿದ್ದೆ. ಹಾಂ, ಹೌದಾ? ನಿಮ್ಮಪ್ಪ ಬೆಳಗ್ಗೆನೆ ತಗೊಂಬಂದು ಕೊಟ್ಟು ಹೋದ್ರು, ಅದಕ್ಕೆ ಮಾಡಿದೆ. ಸರಿ, ನೀನು ಜಿಮ್ಮಿಗೆ ಹೊತ್ತಾಗಲ್ವಾ? ಬೇಗ ಹೋಗ್ಬಾ. ಅಮ್ಮ, ಜಿಮ್ಮಿಗೆ ನಾಳೆ ಹೋದರೂ ಆಗುತ್ತೆ. ಇವಾಗ ನನಗೆ ಬೇಗ ಬೇಗ ಊಟ ಹಾಕ್ಕೊಡು, ಹೊಟ್ಟೆ ಹಸಿವಾಗ್ತಾ ಇದೆ. ನೀನ್ ಜಿಮ್ಮಿಗೆ ಹೋದಂಗೆ ನಡಿ, ಹಾಕೊಡ್ತೀನಿ. ದರಿದ್ರ, ಒಂದು ಟಿವಿ ನೋಡೋಣ ಅಂದ್ರೆ ಒಂದು ಕರೆಂಟ್ ಇರೋದಿಲ್ಲ, ಏನಿಲ್ಲ. ಶುರು ಆತಲ್ಲ ಇನ್ನು ಬೇಸಿಗೆಗಾಲ. ಕರೆಂಟ್ ತೆಗಿತಾನೆ. ಶಕ್ಕಿ ಒಳಗೆ ನಾವು ಕುಚ್ಚಿ ಹೋಗ್ಬೇಕಿಲ್ಲ ಮನೆಗೆ. ಇವತ್ತಂದ್ರೂ ಸಿಕ್ಕಾಪಟ್ಟೆ ಕೆಲಸ ಇತ್ತಮ್ಮ. ಮುಗಿಸಿ ಬರೋಷ್ಟರೊಳಗೆ ಸಾಕಾಗೋಯ್ತು. ಹೌದೇನಪ್ಪ? ಸರಿ, ಬೇಗ ಕೈಕಾಲು ತೊಳ್ಕೊಂಬಾ, ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡುವಂತೆ. ಹೂನಮ್ಮ, ಏನು ಮಾಡಿದ್ಯಾ ಊಟಕ್ಕೆ? ಬೇಳೆ ಸಾರು, ಅನ್ನ. ಏ ಹೋಗಮ್ಮ, ಯಾವಾಗ ನೋಡಿದ್ರು ಬೇಳೆ ಸಾರು ಅನ್ನ ಅಂತಿರ್ತೀಯ. ಬೇರೆ ಏನೂ ಆಪ್ಷನ್ ಇಲ್ವಾ? ಇದೆ ಪುಟ್ಟ, ಎರಡೇ ಆಪ್ಷನ್ ಇರೋದು. ಬೇಕಂದ್ರೆ ಊಟ ಮಾಡು, ಬೇಡ ಅಂದ್ರೆ ಹೋಗ್ತಾ ಇರು. ಇಲ್ದಿದ್ದೆಲ್ಲ ದಿಮಾಕ ಮಾಡಬೇಡ. ಹೋಗು, ಕೈಕಾಲು ತೊಳ್ಕೊಂಬಾ, ಊಟಕ್ಕೆ ಹಾಕ್ತೀನಿ. ಆಪ್ಷನ್ ಅಂತೆ ಆಪ್ಷನ್ ಇವನಿಗೆ. ಹಲೋ, ಹೇಳ ಸೌಮ್ಯ, ಏನ್ ಫೋನ್ ಮಾಡಿದ್ದು? ಏನಿಲ್ಲ ಅಕ್ಕ, ಸುಮ್ಮನೆ ಭಾಳ ದಿನ ಆಗಿತ್ತಲ್ಲ ಮಾಡಿದೆ. ಮತ್ತೆ ಚೆನ್ನಾಗಿದೆಯಾ? ಹೌದಾ, ನಾನು ಚೆನ್ನಾಗಿದ್ದೀನಿ ಕಣೆ. ನೀನು ಹೇಗಿದೆಯಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಅಕ್ಕ. ಮತ್ತೆ ಊಟಕ್ಕೆ ಏನು ಮಾಡ್ಕೊಂಡಿದ್ದೆ? ಅಮ್ಮ, ಹಾಕೊಡ್ಬಾ. ನಾನಿವತ್ತು ಚಿಕನ್ ಬಿರಿಯಾನಿ, ಆಮೇಲೆ ಎಗ್ ಫ್ರೈ, ಚಪಾತಿ ಮಾಡಿದ್ದೆ ಕಣೆ. ನಿಮ್ಮದು? ಮಾಡಿರೋದು ಬೇಳೆ ಸಾರು, ಬಿಲ್ಡಪ್ ನೋಡಿದರೆ ಚಿಕನ್ ಬಿರಿಯಾನಿ ಅಂತೆ, ಎಗ್ ಫ್ರೈ ಅಂತೆ. ಹಾಂ ಹಾಂ ಹಾಂ. ನಾನೇನಿಲ್ಲ ಅಕ್ಕ, ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ. ಆಯ್ತು ತಡಿ, ನಾನು ರಮೇಶ ಬಂದಿದ್ದಾನೆ ಊಟಕ್ಕೆ, ಹಾಕೊಟ್ಬಿಟ್ಟು ಸಂಜೆ ಫೋನ್ ಮಾಡ್ತೀನಂತೆ. ಇಡ್ಲಾ? ಸರಿ ಅಕ್ಕ. ಹಾಂ 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 ಹಾಂ, ಏನು ಸುಳ್ಳು ಹೇಳ್ತೀಯ ಅಮ್ಮ? ಮಾಡಿದ್ದು ಬೇಳೆ ಸಾರು, ಚಿಕ್ಕಮ್ಮನ ಹತ್ರ ನೋಡಿದರೆ ಬಿರಿಯಾನಿ ಅಂತೆ, ಎಗ್ ಫ್ರೈ ಅಂತೆ. ಸುಮ್ ಕುತ್ಕೊಳ್ಳ, ಹೇಳಕ್ ಬಂದಿದ್ದೇನು? ಅವ್ರೆ ನಮ್ಮನೆಗೇನು ಬಂದು ನೋಡ್ತಾರ? ಇಲ್ಲ ತಾನೆ? ನಡಿ, ಊಟಕ್ಕೆ ಹಾಕೊಡ್ತೀನಿ. ಇನ್ನೂ ಏನೇನು ಹೇಳಿ ನಮ್ಸೇತೋ ಪಾಪ ಚಿಕ್ಕಮ್ಮ. ಪುಟ್ಟ, ಹೋಗೋ ಕುಡಿಯೋಕೆ ಒಂದು ಲೋಟ ನೀರು ತಗೊಂಬಾರೋ. ಅಮ್ಮ, ಅದಕ್ಕೂ ಮುಂಚೆ ನಿನಗೆ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಲಾ? ಚಿಕನ್ ಬಿರಿಯಾನಿನ? ಆರ್ಡರ್ ಮಾಡೋ. ಆಮೇಲೆ ಫಿಶ್ ಕಬಾಬು ಆರ್ಡ್ರ್ ಮಾಡಲಾ? ಮಾಡು. ಮತ್ತೆ ಒಂದು ಕಲ್ಮಿ ಕಬಾಬು ಆರ್ಡ್ರ್ ಮಾಡ್ತೀನಮ್ಮ. ಅಯ್ಯೋ, ಇಷ್ಟೊಂದು ಐಟಮ್ಮ, ನನಗಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಬೇಗ ಬೇಗ ಮಾಡೋ. ಬಾಯಲ್ಲಿ ನೀರು ಬಂತಾ? ಕುಡ್ಕೊಂಬಿಡು ಹಂಗಂದ್ರೆ. ಒಂದು ಲೋಟ ನೀರು ತಗೊಂಬಂದು ಕೊಡು ಅಂದ್ರೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತೀಯ ನೀನು. ಕತ್ತೆ ತಗೊಂಬಂದು. ಏನಪ್ಪ, ರೆಡಿಯಾಗಿ ಸವಾರಿ ಎಲ್ಲ ಹೊರಟಿರೋ ಆಗಿದೆ? ಅಮ್ಮ, ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗೋಕೆ ಹೋಗ್ತಾ ಇದ್ದೀನಮ್ಮ. ಆಯ್ತು, ಬೇಗ ಬಂದ್ಬಿಡು. ಅಪ್ಪ ಬರೋಷ್ಟರೊಳಗೆ ಮನೇಲಿ ಇರಬೇಕು. ಆಯ್ತಮ್ಮ, ಹಂಗೆ ಒಂದು 2,000 ರೂಪಾಯಿ ಕೊಟ್ಬಿಡು, ಬೇಗ ಹೋಗ್ಬರ್ತೀನಿ. ಏನಪ್ಪ? 2,000 ರೂಪಾಯಿ ಕೊಡಮ್ಮ. ಏನು ಹೇಳ್ತಿದ್ಯಾ? ಕೇಳಿಸ್ತಾ ಇಲ್ಲ ಅಪ್ಪಿ. ಅಮ್ಮ, 2,000 ರೂಪಾಯಿ ಕೊಡು ಅಂದೆ. ಏನ್ ಹೇಳ್ತಿದ್ಯಾ? ಒಂದ್ ಸ್ವಲ್ಪ ಜೋರಾಗಿ ಹೇಳ್ಬಾರ್ದಾ? ಗೊನ ಅಂದ್ರೆ ನಂಗೇನ್ ಗೊತ್ತಾಗುತ್ತೆ? ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, 2,000 ರೂಪಾಯಿ ಕೊಡು ಅಂದೆ. ಏನ್ ಹೇಳ್ತೀಯೋ ಅರ್ಥನೇ ಆಗಲ್ಲಪ್ಪ. ಒಂದು 500 ರೂಪಾಯಿ ಆದರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಏನಪ್ಪ, 500 ರೂಪಾಯಿನಾ? ಅಲ್ಲಿ ಕಬೋರ್ಡಲ್ಲಿ ಇದೆ ನೋಡು, 500 ರೂಪಾಯಿ ತಗೊಂಡೋಗು. ಎಲ್ಲ ಗೊತ್ತಿದ್ದು ಎಷ್ಟು ಡಾ ಹೊಡಿತೀಯ ಅಲ್ವೇನೆ ಅಮ್ಮ? ನೀನು ಇಲ್ಲಿರಬಾರ್ದಿತ್ತು, ಯಾವುದಾದ್ರೂ ಪಿಕ್ಚರಲ್ಲಿ ಸೇರ್ಬೇಕಿತ್ತು ನೀನು.